ಆಫೀಸಿಗೆ ತಗೊಂಡೋಗ್ತಿದ್ರಲ್ಲ ಪಾಪ ತಗೊಂಡೋಗ್ತಿಲ್ಲ ಇದು ಅಲ್ಲ ಆಫೀಸಲ್ಲಿ ಊಟ ಮಾಡೋಕ್ಕಲ್ರಿ ಇಲ್ಲ ಅದರಲ್ಲಿ ಕವರ್ ಹಾಕಂತೀಯಾ ಕವರ್ ಗುಡ್ ಮಾರ್ನಿಂಗ್ ಸ್ಕಾರ್ಪಾರ ಕಟ್ಕೊಬೋದಿತ್ತಲ್ಲ ಚಳಿಗೆ ಸ್ಕಾರ್ಪ್ ಹಾಂ ಚಳಿ ಕಿವಿಗೆ ಹತ್ತಿನಾರು ಇಟ್ಕೊ ಇಲ್ಲಾಂದ್ರೆ ಇನ್ನೂ ಕತ್ಲೇನೇ ಐತೆ ಅಷ್ಟು ಬೆಳಕು ಬಿಟ್ಟಿಲ್ಲ ರೆಡಿಯಾಗಿ ನಿಂತಿದ್ದಾರೆ ಹುಷಾರಾಗಿ ಹೋಗ ಬಾಯ್ ಇನ್ನು ಬೆಳಕು ಸಹ ಬಿಟ್ಟಿಲ್ಲ ಕತ್ಲೆ ಇದೆ ಮಗಳಿಗೆ ಬಸ್ ಹತ್ಸಿ ಬರ್ತೀನಿ ಅಂತೇಳಿ ಹೇಳಿದ್ರು 6:30 ಬಸ್ಸಿತ್ತು ಹಾಗಾಗಿ ಹೋಗಿದ್ದಾರೆ ಫ್ರೆಂಡ್ಸ್ ಚಾನಲ್ ನೀರು ಹರಿತಾ ಐತೆ ತಣ್ಣಗೆ ನಾವು ಮನೆಗೆ ಹೋಗೋಣ ಮಗಳು ಹೋಗ್ತಾಳೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಬೇಗನೆ ಎದ್ದು ಬಾಗಿಲಿಗೆಲ್ಲ ನೀರು ಹಾಕಿದೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಸೋಮವಾರ ಬೆಳಿಗ್ಗೆ ಟೈಮ್ ಬಂದುಬಿಟ್ಟು 6:30 ಮಗಳು ಈಗ ಹಾಸ್ಟೆಲಿಗೆ ಹೋಗ್ಬೇಕಿತ್ತಲ್ವ ಹಾಗಾಗಿ ಮನೆಯವ್ರು ಕರ್ಕೊಂಡು ಹೋದರು ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಇನ್ನೇ ಒಂದು ಕ್ಲಾಸ್ ಮಿಸ್ ಆಗುತ್ತೆ ಅವಳಿಗೆ 7:30ಗೆ ಕಾಲೇಜ್ ಇದ್ದಿದ್ದಂತೆ ನೆನ್ನೆ ಹೋಗ್ಬೇಕಿತ್ತು ಭಾನುವಾರ ನೆನ್ನೆ ಕರ್ಫ್ಯೂ ಇರೋದ್ರಿಂದ ಯಾವುದೇ ಬಸ್ಸೆಲ್ಲ ಓಡಾಡ್ತಿರ್ಲಿಲ್ವಲ್ಲ ಹಾಗಾಗಿ ಹೋಗಿರಲಿಲ್ಲ ಈಗ 6:30 ಬಸ್ಸಿಗೆ ಹೋಗ್ತೀನಿ ಹೋದರೆ ಅವಳು 8:30 ಅಷ್ಟೊತ್ತಿಗೆ ಕಾಲೇಜಿಗೆ ಹೋಗ್ಬೋದು ಅದಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು 6:30 ಬಸ್ಸಿಗೆ ಹೊರಟು ಅವಳನ್ನು ಬಿಟ್ಟು ಬರ್ತಾರೆ ಈಗ ಅವಳಿಗೆ ತಿಂಡಿ ಎಲ್ಲ ಹಾಕ್ಕೊಟ್ಟೆ ನಾನು ದೋಸೆ ಅಲ್ಲಿ ಅವಳು ಶಾವಿಗೆ ಉಪ್ಪಿಟ್ಟು ಅಂತ ಇವತ್ತು ಹಾಸ್ಟೆಲಲ್ಲಿ ಅವಳು ಉಪ್ಪಿಟ್ಟು ಚಿತ್ರಾನ್ನ ಅದೆಲ್ಲ ತಿನ್ನೋದಿಲ್ಲ ಹಾಗಾಗಿ ಈಗ ದೋಸೆ ಮಾಡಿ ಹಾಕ್ಕೊಟ್ಟೆ ಅವಳಿಗೆ ದೋಸೆ ತೊಗೊಂಡೋದ್ಲು ನಾನು ದೋಸೆ ತೊಗೊಂಡೋಗ್ತೀನಿ ಅಲ್ಲೇ ತಿನ್ಕೋತೀನಮ್ಮ ಅಂತ ಹೇಳ್ಬಿಟ್ಟು ಏನೂ ಕೆಲಸ ಆಗಿಲ್ಲ ಬಾಗಿಲಿಗೆ ಒಂದು ನೀರು ಹಾಕ್ಕೊಂಡೆ ಅವಳು ಹೋದ್ಮೇಲೆ ಮತ್ತೆ ಬಾಗಿಲಿನ ತೊಳೆಯೋದು ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಮುಂಚೆನೇ ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟೆ ಅವಳು ಹೋಗೋದ್ರೊಳಗಡೆ ಅವಳಿಗೆ ಬಿಟ್ಬಿಟ್ಟು ಬರ್ತಾರೆ ಮನೆಯವರು ನಾನು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಈಗ ಟೈಮ್ ಬಂದು 8:15 ಆಯಿತು ನನ್ನ ಸಣ್ಣ ಮಗಳಿಗೆ ಸ್ಕೂಲಿಗೆ ಟೈಮ್ ಆಯಿತು ಅಂತ ಹೇಳಿ ಅದಕ್ಕೆ ದೋಸೆ ಹಾಕ್ಕೊಡ್ತಾಯಿದ್ದೀನಿ ಅವಳಿಗೂ ಬಾಕ್ಸಿಗೆ ಇಲ್ಲಿ ತಿಂಡಿ ತಿನ್ನೋದಕ್ಕೆ ಎಲ್ಲ ಇದು ಸಾಂಬಾರು ಸೌತೆಕಾಯಿ ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಮಾಡಿರೋವಂಥ ದೋಸೆ ಹಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಈ ರೆಸಿಪಿನೇ ಇನ್ನೊಂದು ಸರಿ ಯಾವಾಗಾರು ನಾನು ಶೇರ್ ಮಾಡ್ತೀನಿ ಯಾವ ರೀತಿ ದೋಸೆ ಮಾಡೋದು ಅದರಲ್ಲಿ ಅಂತ ಹೇಳ್ಬಿಟ್ಟು
ತುಂಬಾ ಕ್ರಿಸ್ಪಿಯಾಗೂ ಬರುತ್ತೆ, ಸ್ಮೂತಾಗೂ ಬರುತ್ತೆ ದೋಸೆ. ತುಂಬ ಚೆನ್ನಾಗಾಗುತ್ತೆ. ನಾವು ಯಾವ ರೀತಿನಾದ್ರು ಮಾಡ್ಕೋಬೋದು. ಸ್ಮೂತಾಗಿ ಬೇಕಾದರೆ ನಮಗೆ ಮೆದುವಾಗಿ ಬೇಕು ಅಂದರೆ ಆ ರೀತಿಯೂ ಮಾಡ್ಕೋಬೋದು. ಗರಿಗರಿಯಾಗಿ ಬೇಕು ಅಂದರೆ ಗರಿಗರಿಯಾಗೂ ಮಾಡ್ಕೋಬೋದು ದೋಸೆ. ತುಂಬ ಚೆನ್ನಾಗಾಗುತ್ತೆ. ಇದು ಬಾಕ್ಸಿಗೆ ಹಾಕ್ತಾಯಿದ್ದೀನಲ್ವ, ಹಾಗಾಗಿ ನಾನು ಸ್ಮೂತಾಗಿ ಇರಲಿ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೀನಿ. ಮನೆಯವರು ಬರೋ ಅಷ್ಟೊತ್ತಿಗೆ ನಮಗೆ ಪರಿಚಯ ಇರೋರ ಮನೆಯಲ್ಲಿ ಸಪೋಟ ಮರ ಇದೆಯಂತೆ. ಅವರು ತಮಿಳ್ನಾಡಿಂದ ತಂದು ಆ ಗಿಡನ ಹಾಕಿದ್ರಂತೆ. ಈಗ ಅದು ದೊಡ್ಡದಾಗಿ ಗಿಡಕ್ಕೆ ತುಂಬ ಕಾಯಿ ಬಿಟ್ಟಿದೆ, ಸಪೋಟ ಕಾಯಿ ಅಂತೇಳ್ಬಿಟ್ಟು. ಮರದಲ್ಲೇ ಹಣ್ಣಾಗಿತ್ತಂತೆ. ಪರಿಚಯ ಇತ್ತಲ್ವ, ಹಾಗಾಗಿ ಮನೆಯವ್ರಿಗೆ ಕರೆದ್ಬಿಟ್ಟು ಹಣ ಚೆನ್ನಾಗಿದೆ ಹಣ್ಣು, ನಾಟಿ ಹಣ್ಣು ತೊಗೊಂಡೋಗ್ರಿ ಸ್ವಲ್ಪ ಅಂತೇಳ್ಬಿಟ್ಟು ಮರ ಹಿಂಗೆ ಅಲ್ಲಾಡಿಸಿದ್ರೆ ಎಲ್ಲ ಉದುರ್ತಾ ಇತ್ತಂತ ಹಣ್ಣುಗಳು. ನೋಡ್ತಾ ಇರ್ಬೋದು ಯಾವ ರೀತಿ ಹಣ್ಣಾಗಿ ಮರದಿಂದನೇ ಬಿದ್ದಿದೆ ಹಣ್ಣು ಅಂತೇಳ್ಬಿಟ್ಟು. ಈ ರೀತಿ ಇತ್ತು. ಒಂದು 5 ಹಣ್ಣು ತೊಗೊಂಬಂದಿದ್ರು. 1-2 kg ಕೊಡ್ರಿ ಅಂತೇಳಿ ಬಂದಿದ್ದಾರಂತೆ. ಕುಯ್ದಿಡ್ತೀನಿ, ಸಂಜೆ ಆಫೀಸಿಂದ ಬರೋಷ್ಟೊತ್ತಿಗೆ ತೊಗೊಂಡೋಗ್ರಿ ಅಂತೇಳಿ ಹೇಳಿದಾರಂತೆ. ಹಾಗಾಗಿ ಆ ಹಣ್ಣನ್ನು ಸಹ ತೋರಿಸ್ದೆ. ತುಂಬಾ ಸ್ವೀಟಾಗಿ ತುಂಬ ಚೆನ್ನಾಗಿತ್ತು ಸಪೋಟ ಹಣ್ಣು. ಈ ನಾವು ಹೊರಗಡೆ ಎಲ್ಲ ತೊಗೊಂಡ್ರೆ ಪೌಡ್ರೆಲ್ಲ ಹಾಕಿರ್ತಾರಲ್ವ, ಇದು ನಾಟಿ ಹಣ್ಣಾಗಿರೋದ್ರಿಂದ ತುಂಬಾ ಟೇಸ್ಟ್ಫುಲ್ಲಾಗಿತ್ತು. ನೋಡಿ ಫ್ರೆಂಡ್ಸ್, ಯೂನಿಫಾರಮ್ ಹೊಲ್ಸಾಯಿತು. ಇವತ್ತು ಖುಷಿ ಅವಳಿಗೆ ಸಾಕ್ಸು ಶೂಸ್ ಎಲ್ಲ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದಾಳೆ. ಎಷ್ಟೋ ದಿನ ಆಗೋಗಿತ್ತು ನನ್ನ ಮಗಳನ್ನ ಈ ಥರ ನೋಡಿ. ನಾನು ಇನ್ನೇನು ಮಾರ್ಚ್ ಬಂದರೆ 2 ವರ್ಷನೇ ಆಯಿತು ಫ್ರೆಂಡ್ಸ್. ಕೊರೋನಾ ಬಂದಾಗಿಂದನೂ ಅವಳು ಯೂನಿಫಾರ್ಮ್ ಹಾಕಿಲ್ಲ. ರಜೆ ಇತ್ತು, ಲಾಕ್ಡೌನ್ ಆಯಿತು, ಸ್ಕೂಲ್ ಇರಲಿಲ್ಲ ಅಂತೇಳ್ಬಿಟ್ಟು. ಇಷ್ಟು ದಿನ ಸ್ಕೂಲ್ ಓಪನ್ ಆಗಿದ್ದರು, ಯೂನಿಫಾರ್ಮು ಹೊಲಿಸಿರಲಿಲ್ಲ. ಈ ಯೂನಿಫಾರ್ಮ್ ಹಾಕ್ಕೊಂಡು ರೆಡಿ ಆಗಿದ್ದಾಳೆ. ಎಷ್ಟು ದಿನ ಆಗಿತ್ತು ಅಲ್ಲ, ಎಷ್ಟೊಂದು ದಿನ ಆಗಿತ್ತು. ವರ್ಷ ಏನು, ಮಾರ್ಚ್ ಬಂದರೆ 2 ವರ್ಷ ಅಲ್ಲ. ಇಲ್ಲ, ಅದು ಇವಳದು ಮೌನಂದು ಹೈಸ್ಕೂಲಲ್ಲಿ ಕೊಟ್ಟಿದ್ರಲ್ಲ, ಅದು ನನ್ನದೇ ದೃಷ್ಟಿ ಆಗುತ್ತೇನೋ ಅನ್ನೋ ಥರ ಅನ್ನಿಸ್ತಿತ್ತು. ಯಾಕಂದರೆ ತುಂಬ ದಿನ ಆಗಿತ್ತು ಯೂನಿಫಾರಮಲ್ಲಿ ನೋಡ್ದಲೇ ಅವಳನ್ನು. ಹಾಗಾಗಿ ಅವಳಿಗೂ ಖುಷಿಯಾಯಿತು. 1 ವಾರ ಆಗಿತ್ತಂತೆ, ಎಲ್ಲರೂ ಯೂನಿಫಾರಮ್ ಹಾಕೊಂಬರ್ತಿದ್ರು. ಇವಳಿಗೆ ಸ್ವಲ್ಪ ಲೇಟ್ ಆಯಿತು ಸ್ಟಿಚ್ ಮಾಡಿಕೊಡೋದು ಅವರು. ಹಾಗಾಗಿ ಇವಳು ಈ ವಾರ ಹಾಕ್ಕೊಂಡು ಹೋಗ್ತಿದ್ದಾಳೆ. ಅವಳಿಗೂ ತುಂಬಾ ಖುಷಿಯಾಯಿತು. ಯೂನಿಫಾರಮು, ಶೂ ಸಾಕ್ಸ್ ಎಲ್ಲ ಎಷ್ಟೊಂದು ದಿನ ಆಗಿತ್ತು ನಾನು ಈ ಥರ ರೆಡಿ ಆಗ್ದೇಲೆ ಅಮ್ಮ ಅಂತೇಳಿ ಹೇಳ್ತಾಯಿದ್ಲು. ಮಕ್ಕಳು ಈ ರೀತಿ ಸ್ಕೂಲಿಗೆ ಹೋಗ್ತಾಯಿದ್ರೆ ಆ್ಯಕ್ಟಿವ್ ಆಗಿರ್ತಾರೆ ಫ್ರೆಂಡ್ಸ್. ಮನೆಯಲ್ಲೇ ಇದ್ದರು ಅಂತೇಳಿ ಹೇಳಿದ್ರೆ ಲಾಕ್ಡೌನಲ್ಲೆಲ್ಲ ಬರೀ ಮೊಬೈಲ್ ನೋಡೋದು, ಟಿ ವಿ ನೋಡೋದು, ಇದಿಷ್ಟೇ ಪ್ರಪಂಚ ಅಂತ ಅನಿಸ್ಬಿಡುತ್ತೆ. ಸ್ಕೂಲಿಗೆ ಹೋಗ್ತಿದ್ರೆ ಓದ್ಕೊಳ್ಳೋದಿರುತ್ತೆ, ಬರೆಯೋದಿರುತ್ತೆ, ಹಾಗೆ ಫ್ರೆಂಡ್ಸ್ಗಳ ಜೊತೆ ಆಟ ಆಡ್ತಾರೆ. ಆಟ ಆಡ್ಕೊಂಡೆಲ್ಲ ಇದ್ದರೆ ಮಕ್ಕಳಿಗೆ ಒಂಥರ ಖುಷಿ ಆಗುತ್ತೆ. ಹಾಗಾಗಿ ಸ್ಕೂಲ್ ಇರಬೇಕು ಫ್ರೆಂಡ್ಸ್. ಲಾಕ್ಡೌನ್ ಆಗಿಬಿಟ್ರೆ ತುಂಬ ಕಷ್ಟ. ಮಗಳು ಸ್ಕೂಲಿಗೆ ಹೋದ್ಲು, ಹಸ್ಬೆಂಡು ಆಫೀಸಿಗೆ ಹೋದರು. ಆಮೇಲೆ ನಮ್ದು ಇದ್ದೇ ಇರುತ್ತಲ್ಲ ಅಡುಗೆ ಮನೆ ಕ್ಲೀನಿಂಗು ಎಲ್ಲ ಕೆಲಸ. ಯಾಕಂದರೆ ಹಿಂದಿನ ದಿನ ನಾನ್ ವೆಜ್ ಮಾಡಿದ್ರಿಂದ ನೆಲ ಎಲ್ಲ ಒರೆಸ್ಕೊಂಡಿದ್ದೆ, ಅಡುಗೆ ಮನೆ ಕ್ಲೀನ್ ಮಾಡಿರಲಿಲ್ಲ ನಾನು. ಆಮೇಲೆ ಕ್ಲೀನ್ ಮಾಡ್ಕೊಂಬಿಡೋಣ ಒಂದೇ ಸಾರಿ ಅಂತ ಹೇಳ್ಬಿಟ್ಟು. ನಾನ್ ವೆಜ್ ಮಾಡಿಬಿಟ್ರೆ ಮಾರನೇ ದಿನ ಅಡುಗೆ ಮನೆ ಕ್ಲೀನ್ ಮಾಡೋವರೆಗೂ ಸಮಾಧಾನ ಆಗೋದಿಲ್ಲ. ಈಗೆಲ್ಲ ತಿಂಡಿ ತಿಂದಾದಮೇಲೆ ಫುಲ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದೀನಿ. ಹಾಗೆ ಖಾರದ ಪುಡಿ ಮಾಡಿಸ್ಕೊಂಬಂದಿದ್ರು, ಸಾಂಬಾರು ಪುಡಿ, ಅದನ್ನು ಕೂಡ ಸಾಣಿಸ್ಕೋಬೇಕು. ಈಗ ಅದನ್ನೆಲ್ಲ ನಾನು ಸಾಣಿಸ್ಕೋತೀನಿ ಫ್ರೆಂಡ್ಸ್. ಈಗ ಏನು ಕೆಲಸ ಇಲ್ವಲ್ಲ, ಈಗ ಸಾಣಿಸ್ಕೊಂಡು ನಾನು ಸ್ನಾನ ಮುಗಿಸ್ಕೋತೀನಿ. ಅಷ್ಟರಲ್ಲಿ ನಾನು ಹಿಂದಿನ ದಿನ ಭಾನುವಾರ ನಾನು ಬಿರಿಯಾನಿ ಮಾಡಿದೆ. ಯಾವ ರೀತಿ ಬಿರಿಯಾನಿ ಮಾಡಿದ್ದೀನಿ ನಾನು ಅಂತೇಳ್ಬಿಟ್ಟು ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಭಾನುವಾರ ಸಂಜೆ ಈಗ ಮಟನ್ ಬಿರಿಯಾನಿ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಹಿಂದಿನ ದಿನ ನಾನು ಶೇರ್ ಮಾಡಿದ್ದೆ ನಿಮಗೆ ಅವರೆಕಾಳು, ಇದ್ಕವರೆಕಾಳು, ಹಾಗೆ ಕೈಮಾ ಉಂಡೆ ಸಾಂಬಾರು ಮಾಡಿದ್ದೆ ಮಧ್ಯಾಹ್ನಕ್ಕೆ. ಹಾಗೆ ಸಂಜೆಗೆ ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಇವತ್ತು. ಆ ಬಿರಿಯಾನಿನ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ, ಬನ್ನಿ ನೋಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಚಕ್ಕೆ, ಲವಂಗ, ಸ್ವಲ್ಪ ಮೆಣಸು, ಜಾಪತ್ರೆ, ಜಾಯಿಕಾಯಿ, ಹಾಗೆ ಒಂದು 4 ಏಲಕ್ಕಿ, ಈ ಪಲಾವ್ ಎಲೆ, 2 ಮರಳು ಮೊಗ್ಗು, 1 ಚಕ್ರ ಮೊಗ್ಗು, 1 ಕಡೇಲಕ್ಕಿ, ಕಲ್ಲುವು, ಹಾಗೆ ಕಸೂರಿ ಮೇಥಿ. ಈಗ ಒಂದು ಫ್ರೈಯಿಂಗ್ ಪಾನ್ ಇಟ್ಕೊಂಡು ಒಂದು ಮೀಡಿಯಮ್ ಫ್ಲೇಮ್ ಮಾಡಿಕೊಂಡೆ ನಾವು ಈ ಸ್ಪೈಸಸನ್ನೆಲ್ಲ ಫ್ರೈ ಮಾಡ್ಕೊಬೇಕು. ಕಸೂರಿ ಮೇಥಿ ನಾನು ಲಾಸ್ಟಿಗೆ ಹಾಕ್ಕೋತೀನಿ, ಯಾಕಂದರೆ ಫಸ್ಟೇ ಹಾಕ್ಕೊಂಡ್ರೆ ಅದು ಸೀದೋಗ್ಬಿಡುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಗೋಡಂಬಿ ಹಾಕ್ಕೋತಾಯಿದ್ದೀನಿ ಸ್ವಲ್ಪ. ನಾನು ದಿಂಡಿಗಲ್ ಬಿರಿಯಾನಿ ಮಾಡ್ತಾರಲ್ಲ ಆ ರೀತಿಯೇ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಧನಿಯಾ ಹಾಕ್ಕೋತಾರೆ. ನಾನು ಧನಿಯಾ ಇಲ್ಲದೆ ಇರೋದ್ರಿಂದ ಧನಿಯಾ ಪುಡಿ ಇತ್ತು,
ಹಾಗಾಗಿ ಧನಿಯಾ ಪುಡಿನೇ ಹಾಕೋತಾ ಇದ್ದೀನಿ, ಒಂದು 4 ಸ್ಪೂನಷ್ಟು. ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಈಗ ಕೊನೆಯದಾಗಿ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೋತಿದ್ದೀನಿ. ಕಸೂರಿ ಮೇಥಿ ಹಾಕ್ಕೊಂಡು ಸ್ಟವ್ ಫ್ಲೇಮ್ ಆಫ್ ಮಾಡಿಕೊಂಡು ಕಸೂರಿ ಮೇಥಿ ಹಾಕ್ಕೊಂಡ್ರೆ ಸಾಕು. ಫ್ರೈಯಿಂಗ್ ಪ್ಯಾನಲ್ಲೇ ಆ ಹೀಟಲ್ಲೇ ಅದು ಫ್ರೈ ಆಗಿಬಿಡುತ್ತೆ. ಇದಿಷ್ಟು ರೆಡಿ ಆಯಿತು. ಈಗ ನಾವು ಮಸಾಲೆ ರುಬ್ಕೊಳ್ಳೋಣ. 4 ಈರುಳ್ಳಿ ತೊಗೊಂಡಿದ್ದೀನಿ, 4 ಇಂಚು ಶುಂಠಿ, 4 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಹಾಗೆ 8ರಿಂದ 9 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದ್ರ ಜೊತೆ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಾನು ನಮ್ಮ ಮೈದ್ನವ್ರ ಮನೆಯಲ್ಲಿ ಗ್ರೈಂಡ್ ಮಾಡಿಸ್ಕೊಂಡು ಬಂದೆ. ಯಾಕಂದರೆ ನಮ್ಮ ಮಿಕ್ಸಿ ಹಾಳಾಗಿತ್ತಲ್ವ, ಹಾಗಾಗಿ ಅವ್ರ ಮನೇಲಿ ಕೊಟ್ಟು ಗ್ರೈಂಡ್ ಮಾಡಿಸ್ಕೊಂಡು ಬಂದೆ. ಹಾಗೆ ನಾನು ಎಲ್ಲ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಡಿದ್ನಲ್ಲ, ಅದನ್ನು ಸಹ ಪುಡಿ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆ 1.5 ಸ್ಪೂನಷ್ಟು ಜೀರಿಗೆ, ಹಾಗೆ 1 ಸ್ಪೂನಷ್ಟು ಸೋಂಪು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಆ ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ, ಹಾಗಾಗಿ ಅದನ್ನು ಪುಡಿ ಮಾಡ್ಕೊಂಬಂದಿದ್ದೀನಿ. ಈಗ ಬಿರಿಯಾನಿಗೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೋಬೇಕಾಗತ್ತೆ. ಈಗ 2 ಸ್ಪೂನು ತುಪ್ಪ ಹಾಕ್ಕೋತಾ ಇದ್ದೀನಿ. ಎಣ್ಣೆ ತುಪ್ಪ ಎಲ್ಲ ಬಿಸಿ ಆದ ನಂತರ ಅದಕ್ಕೆ ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪು, ಚಿಕ್ಕದಾಗಿ ಕಟ್ ಮಾಡಿರಬೇಕು ಮೆಂತ್ಯ ಸೊಪ್ಪು. ಈ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ಮೆಂತ್ಯ ಸೊಪ್ಪು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಬಿರಿಯಾನಿದು. ನಿಮ್ಮ ಹತ್ರ ಮೆಂತ್ಯ ಸೊಪ್ಪು ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇರಲೇಬೇಕು ಅಂತಲೂ ಏನಿಲ್ಲ, ಇಲ್ದೇಲೇನೂ ಕೂಡ ಮಾಡ್ಕೋಬೋದು ಈ ಬಿರಿಯಾನಿನ. ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಸ್ಮೆಲ್ ಚೆನ್ನಾಗಿರುತ್ತೆ ಬಿರಿಯಾನಿದು ಅಂತೇಳ್ಬಿಟ್ಟು ಅಷ್ಟೇ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಅದರದ್ದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಂಬಿಡ್ಬೇಕು. ಈ ತುಪ್ಪ ಎಲ್ಲ ಕರಿಬೇಕಾದ್ರೆ ನುಗ್ಗೆ ಸೊಪ್ಪೆಲ್ಲ ಫ್ರೈ ಆಗುತ್ತಲ್ಲ, ಆ ರೀತಿ ಆಗುತ್ತೆ. ಆ ರೀತಿ ಫ್ರೈ ಮಾಡ್ಕೊಬೇಕು. ನೋಡಿ, ಈ ರೀತಿ ಆದರೆ ಸಾಕು. ಈಗ ನಾವು ಮಸಾಲೆ ಎಲ್ಲ ರುಬ್ಬಿಟ್ಟಿದ್ವಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಆ ಪೇಸ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಪೇಸ್ಟ್ ಗ್ರೈಂಡ್ ಮಾಡಬೇಕಾದ್ರೆ ಒಂದು ಸ್ವಲ್ಪನೂ ನೀರು ಸೇರಿಸ್ಬೇಡಿ ಫ್ರೆಂಡ್ಸ್. ನೀರು ಸೇರಿಸಿದ್ರೆ ಏನಾಗುತ್ತೆ, ಆ ನೀರು ಫ್ರೈ ಮಾಡ್ಕೊಳ್ಳೋದೇ ಸುಮಾರು ಹೊತ್ತಾಗುತ್ತೆ. ಹಾಗಾಗಿ ನೀರು ಸೇರಿಸೋದೇನು ಬೇಕಾಗಿಲ್ಲ ಪೇಸ್ಟಿಗೆ. ಈರುಳ್ಳಿಯಲ್ಲಿ ನೀರು ಅಂಶ ಇರುತ್ತಲ್ವ, ಹಾಗಾಗಿ ಹಾಗೆ ಗ್ರೈಂಡ್ ಆಗುತ್ತೆ. ಫುಲ್ಲು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ, ಈ ರೀತಿ ಚೆನ್ನಾಗಾಗತ್ತೆ. ಇಷ್ಟು ಪೇಸ್ಟನ್ನು ನಾನು ಉಳಿಸ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಒಂದು 5 ನಿಮಿಷ ಚೆನ್ನಾಗಿ ಫ್ಲೇಮಲ್ಲಿ ಇಟ್ಕೊಂಡೆ ಈ ರೀತಿ ಕೈ ಆಡ್ತಾನೆ ಫ್ರೈ ಮಾಡ್ಕೊಂಬಿಡೋಣ. ಪೇಸ್ಟನ್ನೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕಲ್ವ, ಹಾಗಾಗಿ ನೋಡಿ ಈಗ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಇಷ್ಟಾದರೆ ಸಾಕು. ಈಗ ನಾನು 1/4 kgಯಷ್ಟು ಮಟನ್ ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಸ್ವಲ್ಪ ಗ್ರೇವಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಮಟನ್ ತೆಗಿತೀನಿ. ಯಾಕಂದರೆ ಅದನ್ನು ಸಪ್ರೇಟಾಗಿ 1/4 kgಯಷ್ಟು ಮಟನ್ ಬೇಯಿಸ್ಕೊಳ್ಳೋಕ್ಕಾಗೋದಿಲ್ವಲ್ಲ, ಹಾಗಾಗಿ ಇದರೊಟ್ಟಿಗೆ ಹಾಕ್ಕೊಂಡು ಮಟನ್ ಬೇಯಿಸ್ಕೊಂಡ ನಂತರ ನಾನು ಸ್ವಲ್ಪ ಮಟನನ್ನು ತೆಗೆದಿಟ್ಕೋತೀನಿ. ಹಾಗಾಗಿ ಇದ್ರ ಜೊತೆನೇ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ನಾನಿಲ್ಲಿ 1 kg ಮಟನ್ ಬಿರಿಯಾನಿಗೆ ನಾನು ತೋರಿಸಿರೋದು. ಈಗ ಪೂರ್ತಿ ಮಟನನ್ನು ಸೇರಿಸ್ಕೊಂಡಿದ್ದೀನಿ ನಾನು. ಈಗ ರುಚಿಗೆ ತಕ್ಕನಾಗಿ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕಿದ್ಮೇಲೆ ಎಲ್ಲ ಆ ಮಸಾಲೆ ಜೊತೆ ಬೆರ್ತೋಗೋ ರೀತಿ ಮಿಕ್ಸ್ ಮಾಡಿಬಿಡೋಣ. ಯಾಕಂದರೆ ಉಪ್ಪು ಸೇರಿದ್ಮೇಲೆ ಸ್ವಲ್ಪ ಮಟನ್ನಲ್ಲಿ ನೀರು ಬಿಟ್ಕೊಳ್ಳುತ್ತಲ್ವ, ಹಾಗಾಗಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಡೋಣ. ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಳ್ಳೋಣ. ಅರಿಶಿನ ಪುಡಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ಯಾವುದೇ ರೀತಿ ಚಕ್ಕೆ, ಲವಂಗ, ಈ ಸ್ಪೈಸಸ್ಸನ್ನೆಲ್ಲ ಒಗ್ಗರಣೆಗೆ ಹಾಕಲೇಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ಯಾಕಂತ ಹೇಳಿದರೆ ನನ್ನ ಮಕ್ಕಳಿಗೆ ಅದೆಲ್ಲ ಸಿಗಬಾರ್ದಂತೆ. ಹಾಗೆ ಮಾಡಿ ಅಮ್ಮ, ಚಕ್ಕೆ, ಲವಂಗ ಇದೆಲ್ಲ ಸ್ಪೈಸಸ್ ಎತ್ತಿಡಬಾರ್ದು, ಈರುಳ್ಳಿ, ಟೊಮೆಟೊ ಇದೆಲ್ಲ ಸಿಗಬಾರ್ದು, ಆ ರೀತಿ ಬಿರಿಯಾನಿ ಮಾಡಿರಿ ಅಂತೇಳಿ ಹೇಳಿದ್ರು. ಅದಕ್ಕೆ ನಾನು ಈ ರೀತಿ ಮಾಡಿಕೊಂಡೆ ಬಿರಿಯಾನಿನ. ನೋಡಿ, ಒಂದು 10 ನಿಮಿಷ ಆದಮೇಲೆ ನೋಡಿ ಈ ರೀತಿ ನೀರೆಲ್ಲ ಬಿಟ್ಕೊಂಡಿದ್ದೆ. ಸ್ವಲ್ಪ ನೀರು ಡ್ರೈ ಆದಂಗಾಗಿರುತ್ತೆ, ಒಂದು ಸ್ವಲ್ಪ ನೀರಿನ ಅಂಶ ಹಾಗೇ ಇರುತ್ತೆ ಅನ್ಬೇಕಾದ್ರೆ ನಾವು ಈಗ ಈ ಪುಡಿ ಮಾಡಿಟ್ಕೊಂಡಿದ್ವಲ್ಲ, ಈ ಪೌಡ್ರನ್ನ ಅದಕ್ಕೆ ಸೇರಿಸ್ಕೊಂಬಿಡೋಣ. ಒಂದು 4 ಸ್ಪೂನಷ್ಟು ಪೌಡ್ರ್ ಆ್ಯಡ್ ಮಾಡ್ಕೊಬೇಕು. ಇದನ್ನು ಈಗ ನಾನು 1 kg ಮಾಡ್ತಾ ಇರೋದ್ರಿಂದ 1/4 kgಗೆ 1 ಸ್ಪೂನು ಅನ್ನೋ ರೀತಿ 4 ಸ್ಪೂನಷ್ಟು ಈ ಪೌಡ್ರನ್ನ ಸೇರಿಸ್ಕೊತೀನಿ ನಾನು. ಈ ಪೌಡ್ರ್ ಇದ್ರೇ ನಿಮಗೆ ಬಿರಿಯಾನಿ ತುಂಬ ಟೇಸ್ಟಾಗಿ ಆಗೋದು. ಯಾಕಂದರೆ ಇದರಲ್ಲೇ ನಾವು ಸ್ಪೈಸಸ್ ಎಲ್ಲ ಸೇರಿಸಿರೋದ್ರಿಂದ ಒಗ್ಗರಣೆಗೆ ಹಾಕಬೇಕು ಅಂತ ಏನಿಲ್ಲ.
ಈಗ ಇದ್ರ ಜೊತೆ ನಾನು ನಮ್ಮನೆ ಮಟನ್ ಸಾಂಬಾರು ಪುಡಿ ಆಲ್ರೌಂಡರ್ ಅಂತಲೇ ಹೇಳ್ಬೋದು. ನಮ್ಮನೆ ಮಟನ್ ಸಾಂಬಾರು ಪುಡಿನ ನಾನು ಎಲ್ಲದಕ್ಕೂ ಯೂಸ್ ಮಾಡ್ತೀನಿ. ಬಿರಿಯಾನಿಗೆ, ಹಾಗೆ ಮಸಾಲ ಸಾಂಬಾರುಗಳಿಗೆ, ಆಮ್ಲೆಟು, ಎಗ್ ಬುರ್ಜಿ ಇದಕ್ಕೆಲ್ಲ ಬಳಸ್ಕೊತೀನಿ. ಅದಕ್ಕೆ ನಾನು ಇದಕ್ಕೆ ಯಾವುದೇ ರೀತಿ ಕಡಲೆಕಾಳು ಇದನ್ನೆಲ್ಲ ಹಾಕೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಕಡಲೆಕಾಳು ಈ ಕಾಳುಗಳೇನಾದ್ರು ಸೇರಿಸ್ಕೊಂಡು ಅಂತೇಳಿ ಹೇಳಿದ್ರೆ ತಳ ಹತ್ತದಾಗುತ್ತೆ ಮಟನ್ ಸಾಂಬಾರು ಪುಡಿ. ಅದಕ್ಕೆ ನಾನು ಏನು ಸೇರಿಸ್ಕೊಳ್ಳೋದಿಲ್ಲ, ಹಾಗೆ ಮಾಡ್ಕೊತೀನಿ. ಈಗ ಮಟನ್ ಸಾಂಬಾರು ಪುಡಿ ಹಾಕಿದ್ಮೇಲೆ ನಾನು ಚೆನ್ನಾಗಿ ಒಂದು 10 ನಿಮಿಷಗಳ ಕಾಲ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಯಾಕಂದರೆ ಖಾರ ಎಲ್ಲ ಫ್ರೈ ಆಗಬೇಕು ಚೆನ್ನಾಗಿ. ಅದಾದ ನಂತರ ಒಂದು 3 ಸ್ಪೂನಷ್ಟು ಮೊಸರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮೊಸರು ಹಾಕ್ಕೊಂಡಿದ್ದ ತಕ್ಷಣ ಇಮಿಡಿಯೇಟಾಗಿ ತಿರುಗಿಸ್ಕೊಂಬಿಡ್ಬೇಕು. ಆ ಮೊಸರೆಲ್ಲ ಒಡೆದೋಗೋಕೆ ಬಿಡಬಾರ್ದು. ಅದು ಒಡೆದೋಯ್ತು ಅಂತ ಹೇಳಿದ್ರೆ ನಮಗೆ ಬಿರಿಯಾನಿ ಬೇರೆ ಥರನೇ ಟೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ಮಟನ್ ಸಾಂಬಾರು ಪುಡಿ ಇಲ್ಲ ಅಂತೇಳಿ ಹೇಳಿದ್ರೆ ನೀವು ಅಚ್ಕಾರದ ಪುಡಿ, ಧನಿಯಾ ಪುಡಿ ಆ್ಯಡ್ ಮಾಡ್ಕೊಳ್ರಿ. ಯಾಕಂದರೆ ಸ್ಪೈಸಸ್ ಎಲ್ಲ ಫ್ರೈ ಮಾಡ್ಕೊಂಡು ಹಾಕಿರ್ತೀರಲ್ಲ, ಹಾಗಾಗಿ ನೋಡ್ತಾ ಇರ್ಬೋದು ಯಾವ ರೀತಿ ಎಣ್ಣೆ ಎಲ್ಲ ಬಿಟ್ಕೊಂಡು ಬಂದಿದೆ. ಈ ರೀತಿ ಆಗಬೇಕು. ಈಗ ಇನ್ನೊಂದು ಸರಿ ಎಲ್ಲ ತಿರ್ಸಾಕೊಂಡು ಇನ್ನೊಂದು 2 ನಿಮಿಷ ಫ್ರೈ ಮಾಡ್ಕೊಬಿಡೋಣ. ಈ ರೀತಿ ಆದಮೇಲೆ ತುಂಬಾ ಸೂಪರಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಬಿರಿಯಾನಿ ಮಾಡಿಕೊಂಡ್ರೆ ತುಂಬಾ ಸಖತ್ತಾಗಿತ್ತು. ಒಂದು ಸರಿ ಟ್ರೈ ಮಾಡಿ ನೀವು. ಈಗ ನಾನು ನೀರು ಹಾಕೋತಾ ಇದ್ದೀನಿ. ಈ ಕಪ್ಪಲ್ಲಿ ನಾನು 1.5 ಕಪ್ಪಷ್ಟು ರೈಸ್ ತಗೋತಿದ್ದೀನಿ. ಹಾಗಾಗಿ ಇದರಲ್ಲಿ 2.5 ಕಪ್ಪು ನೀರು ಹಾಕೋತಿದ್ದೀನಿ ನಾನು. ಯಾಕಂದರೆ ಇದರಲ್ಲಿ ಆಲ್ರೆಡಿ ಈಗ ಮಟನಲ್ಲಿ ಗ್ರೇವಿ ಎಲ್ಲ ಬಿಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಯಾಕಂದರೆ ಮೊಸರು ಆ್ಯಡ್ ಮಾಡಿದ್ದೀವಿ, ಹಾಗೆ ಮಟನಲ್ಲೂ ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ. ಹಾಗಾಗಿ 2.5 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. 1.5 ಲೋಟಕ್ಕೆ 2.5 ಕಪ್ಪು ನೀರು ಹಾಕ್ಕೊಂಡಿದ್ದೀನಿ. ಅರ್ಧ ಕಪ್ಪು ಕಡಿಮೆ ಮಾಡ್ಕೊಂಡಿದ್ದೀನಿ ನೀರನ್ನು. ಯಾಕಂದರೆ ಮಟನಲ್ಲೇ ನೀರೆಲ್ಲ ಬಿಟ್ಕೊಂಡಿರೋದ್ರಿಂದ ನೀರು ಸೇರಿಸ್ಕೊಂಡು ಎಲ್ಲ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಈಗ ನಾವು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 3ರಿಂದ 4 ವಿಸಲ್ ಹೊಡೆಸ್ಕೋಬೇಕು. ಯಾಕಂದರೆ ಮಟನ್ ಆಗಿರೋದ್ರಿಂದ ನಾವು ಮಟನನ್ನು ಫಸ್ಟೇ ಬೇಯಿಸ್ಕೊಬೇಕು. ಹಾಗಾಗಿ ಒಂದು 3ರಿಂದ 4 ವಿಸಲ್ ಹೊಡೆಸ್ಕೊಂಡ್ರೆ ಮಟನ್ ಎಲ್ಲ ಬೇಯುತ್ತೆ. ಆಮೇಲೆ ನಾವು ಅಕ್ಕಿ ತೊಳೆದು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಈಗ ವಿಸಲೆಲ್ಲ ತಣ್ಣಗಾಗಿದೆ. ಮಟನ್ ಕೂಡ ಬೆಂದಿದೆ ಚೆನ್ನಾಗಿ. ನೋಡ್ತಾ ಇರ್ಬೋದು ಗ್ರೇವಿ ಎಷ್ಟು ಚೆನ್ನಾಗಾಗಿದೆ ಅಂತ. ಬಿರಿಯಾನಿ ಗ್ರೇವಿ ತುಂಬ ಚೆನ್ನಾಗಾಗಿದೆ. ಮಟನ್ ಬೆಂದಿದೆಯಾ ಅಂತ ಒಂಚೂರು ಚೆಕ್ ಮಾಡ್ತಾಯಿದ್ದೀನಿ. ನಾನು ಆವಾಗಲೇ ಹೇಳಿದ್ದೆ 1/4 kgಯಷ್ಟು ನಾನು ಮಟನ್ ಹಾಕೋತಾ ಇದ್ದೀನಿ. ಅದನ್ನು ಸ್ವಲ್ಪ ಗ್ರೇವಿ ಅಥವಾ ಫ್ರೈ ಮಾಡಲಿಕ್ಕೆ ತಗೊತೀನಿ. ಇದ್ರ ಜೊತೆನೇ ಹಾಕಿ ಬೇಯಿಸ್ಕೊತೀನಿ. ಮತ್ತು ಸಪ್ರೇಟಾಗಿ ಬೇಯಿಸೋದ್ರಿಂದ ಟೈಮ್ ವೇಸ್ಟ್ ಆಗುತ್ತೆ ಸುಮ್ಮನೆ ಅಂತ ಹೇಳ್ಬಿಟ್ಟು ಇದ್ರ ಜೊತೆನೇ ಹಾಕಿದ್ದೆ. ಈಗ ಸ್ವಲ್ಪ ಮಟನನ್ನು ನಾನು ತೆಗೆದಿಟ್ಕೋತಾ ಇದ್ದೀನಿ. ಓನ್ಲಿ ಮಟನ್ ಮಾತ್ರ ತೆಗೆದಿಟ್ಕೋತೀನಿ, ಗ್ರೇವಿ ಏನು ತೆಗೆದಿಟ್ಕೊಳ್ಳೋಣ. ನಾನು ಇಲ್ಲಿ ಇಷ್ಟು ಮಟನನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡೆ. ಒಂದು 1/4 kgಯಷ್ಟು ಮಟನನ್ನು ತೆಗೆದಿಟ್ಕೊಂಡೆ. ಸ್ವಲ್ಪ ಗ್ರೇವಿ ಬೇಕಲ್ವಾ ಬಿರಿಯಾನಿಗೆ, ಹಾಗಾಗಿ ಮಧ್ಯಾಹ್ನ ಕೈಮಾ ಸಾಂಬಾರಿತ್ತು, ಆದರೂ ಇದ್ರದ್ದೇ ಸ್ವಲ್ಪ ಗ್ರೇವಿ ಮಾಡೋಣ ಅಂತ ಹೇಳ್ಬಿಟ್ಟು ತೆಗೆದಿಟ್ಕೊಂಡೆ. ಈಗ ಸ್ಟವ್ ಆನ್ ಮಾಡಿಕೊಂಡೆ. ಈಗ ಬಿರಿಯಾನಿ ಗ್ರೇವಿ ಎಲ್ಲ ಕುದೀತಾ ಇದೆ. ಈ ಟೈಮಲ್ಲಿ ನೀವು ಉಪ್ಪು ಖಾರ ಏನಾದರೂ ಬೇಕಾದರೆ ಇನ್ನೊಂದು ಸರಿ ಚೆಕ್ ಮಾಡಿಕೊಂಡು ನೀವು ಅಕ್ಕಿನ ಸೇರಿಸ್ಕೊಬೋದು. ಈಗ ಅಕ್ಕಿ ತೊಳೆದಾಗ ಅಕ್ಕಿ ಜೊತೆ ಇದ್ದಿದ್ದ ನೀರನ್ನು ಯಾವುದೇ ಕಾರಣಕ್ಕೂ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಬಿರಿಯಾನಿ ಮುದ್ದೆ ಆದಂಗೆ ಆಗಿಬಿಡುತ್ತೆ ನೀರು ಜಾಸ್ತಿ ಆದರೆ. ನಾವು ಆವಾಗಲೇ ಅಳತೆ ನೋಡಿಬಿಟ್ಟು ನೀರು ಹಾಕಿರೋದ್ರಿಂದ ಮತ್ತೆ ನೀರು ಸೇರಿಸೋವಂಥ ಅವಶ್ಯಕತೆ ಇರೋದಿಲ್ಲ. ಈಗ ಅಕ್ಕಿ ಹಾಕ್ಕೊಂಡು ಎಲ್ಲ ತಿರುಗಿಸ್ಬಿಟ್ಟು ಒಂದು ಸರಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡೋಣ. ಸ್ವಲ್ಪ ಟೇಸ್ಟ್ ನೋಡಿಕೊಂಡೆ, ಒಂದು ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಉಪ್ಪು ಸೇರಿಸ್ಕೊತಿದ್ದೀನಿ. ಈಗ ನಾನು ಇನ್ನು 1 ಸ್ಪೂನಷ್ಟು ಆ ಮಸಾಲೆ ಇತ್ತಲ್ವಾ, ಎಲ್ಲ ಮಸಾಲೆ ಪುಡಿ ಮಾಡಿಟ್ಕೊಂಡಿದ್ವಲ್ಲ, ಆ ಮಸಾಲೆ ಪುಡಿನ 1 ಸ್ಪೂನಷ್ಟು ಮಸಾಲೆ ಪುಡಿ ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಏನೂ ಆ್ಯಡ್ ಮಾಡೋದು ಬೇಡ ಫ್ರೆಂಡ್ಸ್. ಯಾಕಂದರೆ ನನ್ನ ಮಕ್ಕಳು ಅದೇ ರೀತಿಯೇ ಹೇಳಿದರು, ಚಕ್ಕೆ, ಲವಂಗ, ಈರುಳ್ಳಿ, ಟೊಮೆಟೊ ಸೊಪ್ಪು ಏನೂ ಸಿಗಬಾರ್ದಮ್ಮ, ಆ ರೀತಿ ಬಿರಿಯಾನಿ ಮಾಡಿ ಅಂತೇಳಿ ಹೇಳಿದರು. ಹಾಗಾಗಿ ಮೆಂತ್ಯ ಸೊಪ್ಪು ಒಂದನ್ನು ಸೇರಿಸ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಹಾಕಿದ್ರೆ ಘಮ ಘಮ ಅಂತಿರುತ್ತೆ ಬಿರಿಯಾನಿ ಅಂತೇಳ್ಬಿಟ್ಟು ಅದೊಂದು ಸೇರಿಸ್ಕೊಂಡೆ. ಈರುಳ್ಳಿ, ಟೊಮೆಟೊ ಆ್ಯಡ್ ಮಾಡಿಲ್ಲ ನಾನು ಈ ಬಿರಿಯಾನಿಗೆ. ಹಾಗೆ ಈಗ ಪುದೀನೂ ಬೇಕಾಗಿಲ್ಲ, ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಎಲ್ಲ ಉದುರಿಸೋದೇನು ಬೇಕಾಗಿಲ್ಲ. ಈಗ ರೈಸ್ ಹಾಕಿದ್ಮೇಲೆ ಒಂದು 5 ನಿಮಿಷ ಆದಮೇಲೆ ನೋಡಿ, ಹಾಗೆ ಬಿಟ್ಬಿಡಬಾರ್ದು, ಈ ರೀತಿ ಎಲ್ಲ ಒಂದು ಸರಿ ತಿರುಗಿಸ್ಕೊಂಡ್ಬಿಡ್ಬೇಕು. ತಿರುಗಿಸ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು ಲಿಡ್ ಕ್ಲೋಸ್ ಮಾಡಿ ವಿಸಲ್ ಹೊಡೆಸ್ತಿಲ್ಲ, ಇದೇ ರೀತಿ ಪ್ಲೇಟ್ ಮುಚ್ಚಿಬಿಟ್ಟು ಓಪನ್ನಾಗೆ ಮಾಡ್ಕೊತಾ
ಹಾಕ್ತಾಯಿದ್ದೀನಿ. ಇದ್ರ ಮೇಲೆ ಒಂದು ತೂಕವಾಗಿರೋದು ಏನಾದ್ರು ಇಡಬೇಕು. ಈ ಕುಟ್ಟಾಣಿ ಕಲ್ಲೆಲ್ಲ ಇರುತ್ತಲ್ಲ ಅದಿಟ್ಟರೂ ಆಗುತ್ತೆ, ಇಲ್ಲ ತೂಕವಾಗಿರೋದು ಎಂಥದಾದ್ರು. ನಾನು ಸ್ವಲ್ಪ ರೈಸ್ ಉಳಿದಿದ್ದರಿಂದ ಕುಕ್ಕರನ್ನೇ ಇಟ್ಕೊಂಡಿದ್ದೀನಿ. ಹಾಗೆ ಮಟನ್ ತೆಗ್ದಿದ್ನಲ್ಲ ಪಕ್ಕದಲ್ಲೇ ಸ್ವಲ್ಪ ಗ್ರೇವಿ ಕೂಡ ಮಾಡ್ಕೊತಿದ್ದೀನಿ. ಈ ಥರ ಆದಮೇಲೆ ಒಂದು 10 ನಿಮಿಷಕ್ಕೂ ನೀವು ಸ್ವಲ್ಪ ಅನ್ನನೆಲ್ಲ ತಿರುಗಿಸ್ಕೊತಾ ಇರಬೇಕು. ಹಾಗೆ ಬಿಟ್ಬಿಡಬಾರ್ದು. ಒಂದು ಅರ್ಧ ಗಂಟೆ ಆಗುತ್ತೆ. ಫುಲ್ಲು ಲೋ ಫ್ಲೇಮ್ ಮಾಡಿ ಬಿಟ್ಬಿಡಬೇಕು. ಆವಾಗ ನಿಮಗೆ ಬಿರಿಯಾನಿ ತುಂಬಾ ಚೆನ್ನಾಗಾಗುತ್ತೆ. ಯಾಕಂದರೆ ನಾವು ಕುಕ್ಕರಲ್ಲೇ ಮಾಡ್ತಾ ಇರೋದ್ರಿಂದ ನಾವು ಈ ಕಬ್ಬಿಣದ ಕಾವಲಿ ಎಲ್ಲ ಇಟ್ಬಿಟ್ಟು ದಮ್ ಕಟ್ತಾರಲ್ಲ ಆ ರೀತಿ ಮಾಡೋದೇನು ಬೇಕಾಗಿಲ್ಲ. ಯಾಕಂದರೆ ಕುಕ್ಕರ್ ದಪ್ಪ ಇರುತ್ತಲ್ವ ತಳ, ಹಾಗಾಗಿ ಸೀದೋಗೋದಿಲ್ಲ. ಒಂದು 10 ನಿಮಿಷಕ್ಕೊಂದು ಸರಿ ಈ ರೀತಿ ಎಲ್ಲ ಮಗ್ಚಿ ತಿರುಗಿಸ್ಕೊತಾ ಇರಬೇಕು. ತಿರುಗಿಸ್ಕೊಂಡ್ರೆ ಅರ್ಧ ಗಂಟೆ ಬಿಟ್ಬಿಟ್ರೆ ನೀವು ಫುಲ್ಲು ಲೋ ಫ್ಲೇಮ್ ಮಾಡಿ ಈ ರೀತಿ ಉದುರು ಆಗಿರೋ ಬಿರಿಯಾನಿ ರೆಡಿಯಾಗುತ್ತೆ. ಈಗ ಬಿರಿಯಾನಿ ಕೂಡ ರೆಡಿ ಆಯಿತು. ತುಂಬಾ ಸಖತ್ತಾಗಿತ್ತು ಫ್ರೆಂಡ್ಸ್. ಬಿರಿಯಾನಿ ಅಂತೂ ಸೂಪರ್ ಅಂದರೆ ಸೂಪರಾಗಿತ್ತು. ನೀವು ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್, ನಿಜವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ಎಷ್ಟು ಚೆನ್ನಾಗಾಗಿತ್ತು ಬಿರಿಯಾನಿ ಅಂತೇಳಿ ಹೇಳಿದ್ರೆ ಅಷ್ಟು ಸೂಪರಾಗಿತ್ತು. ಭಾನುವಾರದ ಭರ್ಜರಿ ಬಾಡೂಟ ಈ ರೀತಿಯಾಗಿತ್ತು ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ತುಂಬಾ ಸಖತ್ತಾಗಿತ್ತು. ಮಧ್ಯಾಹ್ನ ಕೈಮಾ ಇದ್ಕವರೆ ಕಾಳು ಅಷ್ಟೇ ತುಂಬಾ ಸೂಪರಾಗಿತ್ತು. ಹಾಗೆ ರಾತ್ರಿ ಬಿರಿಯಾನಿ ಕೂಡ ತುಂಬ ಸೂಪರಾಗಿತ್ತು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಯಿತು. ಅದರಲ್ಲೂ ನನ್ನ ಮಕ್ಕಳಿಗೆ ಬಿರಿಯಾನಿಯಲ್ಲಿ ಆ ಈರುಳ್ಳಿ ಟೊಮೊಟೊ ಎಲ್ಲ ಸಿಕ್ತಿದ್ರೆ ಭಾರಿ ಬೇಜಾರು. ಈ ರೀತಿ ಎಲ್ಲ ಮಾಡಿದ್ರಿಂದ ತುಂಬಾ ಸೂಪರಾಗಿದೆ ಅಮ್ಮ ಅಂತೇಳಿ ಖುಷಿಯಾಗಿ ತಿಂದರು. ಈ ಬಿರಿಯಾನಿ ಜೊತೆ ಈರುಳ್ಳಿ ಒಂದು ಮೊಟ್ಟೆ ಇದ್ದರೆ ಇನ್ನೂ ಸೂಪರಾಗಿರುತ್ತಲ್ವ. ಹಾಗಾಗಿ ಈರುಳ್ಳಿ ಹಾಗೆ ಒಂದು ಬೇಯಿಸಿರೋವಂಥ ಮೊಟ್ಟೆ ಇಟ್ಕೊಂಬಿಟ್ರೆ ಹೋಟೆಲ್ ರೀತಿಯೇ ಬಿರಿಯಾನಿ ರೆಡಿ ಆಯಿತು ಅಂಥೇಳಿ ಹೇಳ್ಬೋದು. ಹೋಟೆಲಲ್ಲೆಲ್ಲ ಇದೇ ರೀತಿ ಕೊಡೋದಲ್ವ, ಬಿರಿಯಾನಿ ಕೇಳಿದ್ರೆ ಅದ್ರ ಜೊತೆ ಒಂದು ಅರ್ಧ ಮೊಟ್ಟೆ ಇಟ್ಬಿಟ್ಟೆ ಕೊಡ್ತಾರೆ. ಈ ರೀತಿ ಬಿರಿಯಾನಿ ರೆಡಿ ಆಯಿತು ಫ್ರೆಂಡ್ಸ್. ತುಂಬಾ ಸೂಪರಾಗಿತ್ತು. ಒಂದು ಸಾರಿ ಟ್ರೈ ಮಾಡಿ. ನಾನು ಮಾಡಿರೋ ಈ ಬಿರಿಯಾನಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಹಾಗೇ ಕಮೆಂಟ್ ಕೂಡ ಮಾಡಿ. ನೀವು ಮಾಡಿಬಿಟ್ಟು ಬಿರಿಯಾನಿನ ಮನೆಯಲ್ಲಿ ಚೆನ್ನಾಗಿ ಬಂತು ಅಂತೇಳಿ ಹೇಳಿದರೆ ಚೆನ್ನಾಗಿ ಬಂತು ಅಂತ ಹೇಳ್ಬಿಟ್ಟು ಕಮೆಂಟ್ ಕೂಡ ಮಾಡಿ. ಈಗ ಮನೆಯವರಿಗೆ ಮಕ್ಕಳಿಗೆ ಎಲ್ಲ ಹಾಕ್ಕೊಟ್ಟೆ. ಈಗ ನಾನು ಕೂಡ ಹಾಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಉದುರಾಗಿ ಬಂದಿದೆ ಬಿರಿಯಾನಿ ಅಂತ ಹೇಳ್ಬಿಟ್ಟು. ನಾನು ಇದಕ್ಕೆ ಮನೇಲಿ ಯೂಸ್ ಮಾಡ್ತಾರಲ್ವ ಆ ರೈಸನ್ನೇ ಹಾಕ್ಕೊಂಡಿದ್ದೀನಿ. ಇದಕ್ಕಂತ ನಾನು ಯಾವುದೇ ರೀತಿ ಬೇರೆ ರೈಸ್ ಯಾವುದು ಉಪಯೋಗ್ಸೋಕ್ಕೆ ಹೋಗಿಲ್ಲ. ಮನೇಲಿ ನಾವು ಡೈಲಿ ಯೂಸಿಗೆ ಯಾವುದು ಊಟಕ್ಕೆಲ್ಲ ಬಳಸ್ತೀವಿ ಅದೇ ರೈಸನ್ನೇ ಯೂಸ್ ಮಾಡಿಕೊಂಡು ನಾನು ಈ ಬಿರಿಯಾನಿನ ಮಾಡಿರೋದು ಫ್ರೆಂಡ್ಸ್. ಇಲ್ಲಿಗೆ ಈ ಲಾಗ್ ಕೂಡ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇನ್ನು ನಿಮ್ಮ ಭೇಟಿ ಮುಂದಿನ ಇನ್ನೊಂದು ಲಾಗ್ನೊಂದಿಗೆ. ಥ್ಯಾಂಕ್ ಯು.